ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರರದ್ದೇ ಚರ್ಚೆ ಅಥವಾ ಡಿಕೆ ಶಿವಕುಮಾರ್ ಅವರ ಸುತ್ತಲೇ ಚರ್ಚೆ. ಈ ವರ್ಷದ ಕೊನೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರಾಜಕೀಯ ಸಂಚಲನ ಆಗುತ್ತೆ ಅನ್ನುವ ಚರ್ಚೆ ಎಲ್ಲ ಕಡೆನೂ ಇದೆ. ಆ ಸಂಚಲನ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಾ, ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನವ, ಎಲ್ಲದರ ಸುತ್ತಲೇ ಇರೋದು. ಈ ಮಧ್ಯದಲ್ಲಿ ಎರಡೂ ಕಡೆಯವರು ತಮಗೆ ಬೇಕಾದ ಆಟಗಳನ್ನು ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದವರಿಗೆ ಶತಾಯಗತಾಯ ಡಿಕೆ ಶಿವಕುಮಾರರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೇ ಕೆಳಗಿಳಿಸಿ ಬಿಡುವ ಅವಸರ. ಆದರೆ ಡಿಕೆ ಶಿವಕುಮಾರು ಇದಕ್ಕೆ ಕೌಂಟರ್ ಅನ್ನುವ ರೀತಿಯಲ್ಲಿ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ದೇವಸ್ಥಾನಗಳ ಭೇಟಿ, ಅಫ್ಕೋರ್ಸ್ ಅವ್ರಿಗೆ ಧಾರ್ಮಿಕ ಅಧಿಕಾರ ಇದೆ, ತಮ್ಮ ಧಾರ್ಮಿಕ ನಂಬಿಕೆಯನ್ನು ಅವರು ತೋರಿಸ್ಬೋದು, ಅದರಲ್ಲಿ ಏನಿಲ್ಲ. ಕುಂಭಮೇಳಕ್ಕೆ ಭೇಟಿ, ಪವಿತ್ರ ಸ್ನಾನ, ಅಲ್ಲಿ ಹೋಗಿ ಮುಳುಗ್ ಹಾಕಿದ್ರೆ ಏನು ಹೊಟ್ಟೆ ತುಂಬುತ್ತಾ, ಉದ್ಯೋಗ ಸೃಷ್ಟಿ ಆಗುತ್ತಾ ಅಂತ ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೇಳಿದರು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಹೋಗಿ ಕುಂಭಮೇಳದಲ್ಲಿ ಮುಳುಗ್ ಹಾಕಿದರು. ಕಾಂಗ್ರೆಸ್ಸಿನ ನಾಯಕರು, INDA ಮೈತ್ರಿಕೂಟದ ಬೇರೆ ಬೇರೆ ನಾಯಕರು ಕುಂಭಮೇಳದ ಅವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥರನ್ನು ಟೀಕಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿತ್ತು, ಸಣ್ಣ ಪುಟ್ಟ ಸಮಸ್ಯೆಗಳು ಇರೋವೆ ಬಿಡಿ ಅನ್ನೋ ಥರ ಮಾತಾಡಬಹುದು. ನಿನ್ನೆ ಮಹಾಶಿವರಾತ್ರಿಯ ಸಂಭ್ರಮಾಚರಣೆಯಲ್ಲಿ ಈಶಾ ಫೌಂಡೇಶನ್, ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ನಡೆದ ಮಹಾಶಿವರಾತ್ರಿಯ ಸಂಭ್ರಮಾಚರಣೆ, ಸದ್ಗುರು ಫೌಂಡೇಶನ್, ಅದರಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾದರು. ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅದರ ಬಗ್ಗೆ ನನ್ನ ಪ್ರಶ್ನೆ ಕೇಳಲಾಗಿ, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯ್ತೇನೆ ಅಂದ್ರು ಡಿಕೆ ಶಿವಕುಮಾರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸ್ವಪಕ್ಷೀಯರಿಂದಲೇ ವಿರೋಧ ಇದೆ. ನೇರವಾಗಿ ಸಿದ್ದರಾಮಯ್ಯ ಎಂಡ್ ಟೀಮ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ. ನನ್ನ ದಾರಿಗೆ ಅಡ್ಡ ಬಂದ್ರೆ ನನಗೆ ಬೇರೆ ದಾರಿಗಳು ಇದಾವೆ ಅನ್ನೋ ಸಂದೇಶ ಕೊಡ್ತಾ ಇದ್ದಾರೆ. ಈ ಸಂದೇಶ ಕೇವಲ ಸಿದ್ದರಾಮಯ್ಯ ಎಂಡ್ ಟೀಮ್ಗ ಅಥವಾ ದೆಹಲಿ ವರಿಷ್ಠರಿಗೂ ಇದೆಯಾ? ಚುನಾವಣೆಗಳಿಗಿಂತ ಮುಂಚೆ ಬಿಜೆಪಿಯವರು ಬೇರೆ ಬೇರೆ ಪ್ರಕರಣಗಳಲ್ಲಿ ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ಮಾತಾಡ್ತಾ ಇದ್ದಾಗ ದೇ ಆರ್ ಮೈ ಬ್ರದರ್ಸ್ ಅಂತ ಬೆಂಬಲಕ್ಕೆ ನಿಂತಿದ್ದರು
ಡಿ.ಕೆ. ಶಿವಕುಮಾರ್. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಶಾರಿಕ್ ಅನ್ನುವ ಭಯೋತ್ಪಾದಕ ತೆಗೆದುಕೊಂಡು ಹೋಗ್ತಾ ಇದ್ದ ಬಾಂಬ್ ಅಚಾನಕ್ಕಾಗಿ ಬ್ಲಾಸ್ಟ್ ಆದಾಗ ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್. ಅದೇನು ಪುಲ್ವಾಮಾದಂಥ ಟೆರರಿಸ್ಟ್ ಅಟ್ಯಾಕ್ ಅಂತ ಕೇಳಿದ್ರು ಡಿ.ಕೆ. ಶಿವಕುಮಾರ್. ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರಾಜಕೀಯ ಧಾರ್ಮಿಕ ನಿಲುವುಗಳು ಕೂಡ ಬದಲಾಗಿವೆ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರೇ ಕುಂಭಮೇಳವನ್ನ ಅದರ ಆಚರಣೆಯನ್ನ ಟೀಕಿಸ್ತಾ ಇದ್ದಾಗ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.